ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಂದರೆ ವಿಪಿಎಫ್ ಉದ್ಯೋಗಿಗಳಿಗೆ ಇದು ಹೇಗೆ ಒಂದು ಒಳ್ಳೆಯ ಹೂಡಿಕೆಯ ಆಯ್ಕೆಯಾಗಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡೋಣ. ನೋಡಿ, 40 ವರ್ಷದ ನರೇಂದ್ರ ಅವರಿಗೆ ಹೈದರಾಬಾದ್ನಲ್ಲಿ ಫಾರ್ಮಾಸ್ಯೂಟಿಕಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಹೆಲ್ತ್ ಮತ್ತು ಲೈಫ್ ಇನ್ಶೂರೆನ್ಸ್ನಲ್ಲಿ ಸಾಕಷ್ಟು ಕವರನ್ನು ಮಾಡಿಕೊಂಡಿದ್ದಾರೆ. ಆದರೆ ಮಕ್ಕಳ ಶಿಕ್ಷಣಕ್ಕೆ ಖರ್ಚು ಮಾಡಬೇಕಾಗಿರೋದ್ರಿಂದ ನಿವೃತ್ತಿಗೆ ಹಣವನ್ನು ಕೂಡಿಡುವುದಕ್ಕೆ ಅವರಿಗೆ ಸಾಧ್ಯವಾಗ್ತಾ ಇಲ್ಲ. ನರೇಂದ್ರ ಅವರ ದೊಡ್ಡ ಮಗ ವ್ಯಾಸಂಗ ಮುಗಿಸಿದ್ದಾನೆ. ಇಂತಹ ಸನ್ನಿವೇಶದಲ್ಲಿ ಈಗ ಅವರು ಪ್ರತಿ ತಿಂಗಳು ರೂಪಾಯಿಯನ್ನು ಉಳಿಸುವ ಬಗ್ಗೆ ಯೋಚನೆಯನ್ನು ಮಾಡ್ತಿದ್ದಾರೆ. ಈ ಹಣವನ್ನು ಹೂಡಿಕೆ ಮಾಡುವುದರಲ್ಲಿ ಅವರಿಗೆ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳುವ ಆಸಕ್ತಿ ಇಲ್ಲ. ಇನ್ನು ಸುರಕ್ಷಿತವಾಗಿ ಹೂಡಿಕೆಯನ್ನು ಮಾಡಿ ಖಚಿತವಾದ ರಿಟರ್ನ್ಸನ್ನು ಪಡೆಯುವಿಕೆ ಅಥವಾ ಬರುವಲ್ಲಿ ಹೂಡಿಕೆಯನ್ನು ಮಾಡಬೇಕು ಎಂಬುದು ಅವರ ಆಸಕ್ತಿ. ನರೇಂದ್ರ ಅವರ ಹಾಗೆಯೇ ನೀವು ಕೂಡ ನೌಕರರಾಗಿರ್ತೀರಿ. ನಿಮ್ಮ ಹೂಡಿಕೆಯ ಮೇಲೆ ಒಳ್ಳೆಯ ರಿಟರ್ನ್ಸ್ ಬರಬೇಕು ಅಂತಾದರೆ EPFನಲ್ಲಿ ಅಂದರೆ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ನಲ್ಲಿ ಸ್ವಯಂ ಪ್ರೇರಿತವಾಗಿ ಹೂಡಿಕೆಯನ್ನು ಮಾಡಬೇಕು. ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಂದರೆ VPF ಉದ್ಯೋಗಿಗಳಿಗೆ ಒಂದು ಒಳ್ಳೆಯ ಹೂಡಿಕೆಯ ಆಯ್ಕೆ. ಈ ಹೂಡಿಕೆಯಲ್ಲಿ ನೀವು ತೆರಿಗೆಯ ಮೇಲೆ ಭಾರಿ ಪ್ರಮಾಣದಲ್ಲಿ ಉಳಿತಾಯವನ್ನು ಕೂಡ ಮಾಡೋದಕ್ಕೆ ಇಲ್ಲಿ ಅವಕಾಶ ಇದೆ. ಇನ್ನು ನರೇಂದ್ರ ಅವರ ಪ್ರತಿ ತಿಂಗಳ ಸಂಬಳ 30,000 ರೂಪಾಯಿ. ಈ ಹಣದಲ್ಲಿ 12% ಪ್ರಾವಿಡೆಂಟ್ ಫಂಡ್ಗೆ ಅಂದರೆ PPFಗೆ ಹೋಗುತ್ತೆ. ಅಷ್ಟೇ ಮೊತ್ತವನ್ನು ಕಂಪನಿ ಕೂಡ ಕೊಡುತ್ತೆ. ನರೇಂದ್ರ ಅವರು ಬಯಸಿದರೆ ತಮ್ಮ PPF ಅಕೌಂಟ್ಗೆ 12%ಗಿಂತ ಹೆಚ್ಚು ಡೆಪಾಸಿಟ್ ಕೂಡ ಮಾಡಬಹುದು. ಈ 12%ಗಿಂತ ಹೆಚ್ಚಿನ ಕೊಡುಗೆಯನ್ನು ವಾಲಂಟರಿ ಪ್ರಾವಿಡೆಂಟ್ ಫಂಡ್ ಅಂದರೆ VPF ಅಂತ ಕರೆಯಲಾಗುತ್ತೆ. VPFಗೆ ಹಣವನ್ನು ಹಾಕೋದಕ್ಕೆ ಯಾವುದೇ ರೀತಿಯ ಮಿತಿ ಇರಲ್ಲ. ಉದ್ಯೋಗಿಯೊಬ್ಬರು ಬಯಸಿದರೆ ತನ್ನ ಇಡೀ ಸಂಬಳವನ್ನು ಕೂಡ VPFಗೆ ಹಾಕಬಹುದು. PF ಎಂಬುದು ಸಾಮಾಜಿಕ ಭದ್ರತೆಯ ಯೋಜನೆ. ಎಲ್ಲ ಸಣ್ಣ ಉಳಿತಾಯ ಸ್ಕೀಮ್ಗಳಿಗೆ ಹೋಲಿಸಿದರೆ ಈ ಸ್ಕೀಮ್ನಲ್ಲಿ ಸರ್ಕಾರ ಅತಿ ಹೆಚ್ಚಿನ ಬಡ್ಡಿಯನ್ನು ಕೊಡುತ್ತೆ. PF ಅಕೌಂಟಿನ ಹಾಗೇನೆ VPF ಕೂಡ ಅಷ್ಟೇ ಮೊತ್ತದ ಬಡ್ಡಿ ಇಲ್ಲಿ ಸಿಗುತ್ತೆ. ಪ್ರತಿ ವರ್ಷ ಸರ್ಕಾರ PFಗೆ ಎಷ್ಟು ಬಡ್ಡಿಯನ್ನು ಕೊಡ್ತೇವೆ ಅಂತ ಘೋಷಣೆಯನ್ನು ಮಾಡುತ್ತೆ. 2022-23 ವರ್ಷದಲ್ಲಿ PFಗೆ 8.15% ಬಡ್ಡಿಯ ದರವನ್ನು ಘೋಷಣೆ ಮಾಡಲಾಗಿದೆ. ನೋಡಿ, PPF, NSC, KVP, RD ಮತ್ತು FDಗೆ ಹೋಲಿಸಿದರೆ ಈ ಇಂಟ್ರೆಸ್ಟ್ ರೇಟ್ ತುಂಬಾ ಹೆಚ್ಚಿನದಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಸ್ಕೀಮ್ಗಳ ಬದಲಿಗೆ VPFನಲ್ಲಿ ಹೂಡಿಕೆಯನ್ನು ಮಾಡಿ ತಮ್ಮ ನಿವೃತ್ತಿಗೆ ಹೆಚ್ಚಿನ ಹಣವನ್ನು ನರೇಂದ್ರ ಅವರು ಕೂಡಿ ಇಡುವುದಕ್ಕೆ ಅವಕಾಶ ಇದೆ. ನರೇಂದ್ರ ಅವರು ಪ್ರತಿ ತಿಂಗಳು VPFನಲ್ಲಿ 15,000 ರೂಪಾಯಿ ಹೂಡಿಕೆಯನ್ನು ಮಾಡಿದರೆ ವಾರ್ಷಿಕ ಹೂಡಿಕೆ 10 ಲಕ್ಷ ರೂಪಾಯಿ ಆಗಿರುತ್ತೆ. ಹೀಗೆ 20 ವರ್ಷಗಳಲ್ಲಿ ಅವರು ಒಟ್ಟು 36 ಲಕ್ಷ ರೂಪಾಯಿ ಹೂಡಿಕೆಯನ್ನು ಮಾಡಿರ್ತಾರೆ. 8.15% ಇಂಟ್ರೆಸ್ಟ್ ರೇಟ್ ಹಾಗೇನೆ ಮುಂದುವರಿಯುತ್ತೆ. ಹೀಗಂತ ನಾವು ಭಾವಿಸಿದರೆ ಈ ಹೂಡಿಕೆಯ ಮೊತ್ತಕ್ಕೆ 54,67,000 ಬಡ್ಡಿ ಕೂಡ ಸೇರಿಕೊಡುತ್ತೆ. ಹೀಗಾಗಿ ಅವರ ನಿವೃತ್ತಿಯ ಹೊತ್ತಿಗೆ ಅವರಿಗೆ 90,62,000 ರೂಪಾಯಿ ಸಿಗುತ್ತೆ. ಇದು ಅವರ ಕಂಪನಿಯಿಂದ ಸಿಗುವ PF ಅಕೌಂಟ್ಗಿಂತ ಬೇರೆಯದ್ದು. ವರ್ಷಕ್ಕೆ 1.5 ಲಕ್ಷ ರೂಪಾಯಿಯನ್ನು EPFನಲ್ಲಿ ಹೂಡಿಕೆ ಮಾಡಿದರೆ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆಯ ರಿಯಾಯಿತಿ ಕೂಡ ಅಥವಾ ಅದರ ಸೌಲಭ್ಯ ಕೂಡ ಇದೆ. VPFನಲ್ಲಿ ಮಾಡುವ ಹೂಡಿಕೆ ಕೂಡ ಇದರ ವ್ಯಾಪ್ತಿಗೆ ಬರುತ್ತೆ. EPF ಮತ್ತು VPFನಲ್ಲಿ ಒಟ್ಟಾಗಿ 2.5 ಲಕ್ಷ ರೂಪಾಯಿ ಹೂಡಿಕೆಗೆ ಸಿಕ್ಕ ಬಡ್ಡಿಗೆ ತೆರಿಗೆ ಇರೋದಿಲ್ಲ. ವಾರ್ಷಿಕ ಹೂಡಿಕೆ 2.5 ಲಕ್ಷ ರೂಪಾಯಿಗಿಂತ ಹೆಚ್ಚಾದರೆ ಹೆಚ್ಚುವರಿ ಹಣದ ಮೇಲೆ ಬರುವಂತಹ ಬಡ್ಡಿಯನ್ನು ಹೂಡಿಕೆದಾರರ ವಾರ್ಷಿಕ ಆದಾಯ ಅಂತ ಪರಿಗಣಿಸಲಾಗುತ್ತೆ. ಇದಕ್ಕೆ ಅವರ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ಅವರು ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ. ಇನ್ನು VPFನಲ್ಲಿ ಹೂಡಿಕೆ ಮಾಡುವ ವಿಧಾನ ತುಂಬಾ ಸರಳ. ಹೂಡಿಕೆಯನ್ನು ಆರಂಭ ಮಾಡೋದಕ್ಕೆ ನಿಮ್ಮ ಕಂಪನಿಯ HR ವಿಭಾಗಕ್ಕೆ ನೀವು ತಿಳಿಸಬೇಕು. HR ಬಳಿ ನಿಮಗೆ ಒಂದು ಫಾರ್ಮ್ ಸಿಗುತ್ತೆ. ಅದರಲ್ಲಿ ನೀವು ಪ್ರತಿ ತಿಂಗಳು ಎಷ್ಟು ಹಣವನ್ನು ಹೂಡಿಕೆ ಮಾಡೋದಕ್ಕೆ ಬಯಸಿದ್ದೀರಿ ಎಂಬುದನ್ನು ತಿಳಿಸಬೇಕು. ಇದರ ನಂತರ VPF ಅಕೌಂಟನ್ನು ತೆರೆಯಲಾಗುತ್ತೆ. ಸಂಬಳ ಹೆಚ್ಚಾಗ್ತಾ ಇದ್ದಂತೆ ಹಾಗೆಯೇ ನೀವು ಕೂಡ ಹೂಡಿಕೆಯ ಮೊತ್ತವನ್ನು ಹೆಚ್ಚಿಸಬಹುದು. ತೆರಿಗೆ ಮತ್ತು ಹೂಡಿಕೆ ಪರಿಣಿತ ಬಲವಂತ ಜೈನ್ ಅವರು ಹೇಳುವ ಹಾಗೆ ನೀವು ಖಾಸಗಿ ವಲಯದಲ್ಲಿ ಉದ್ಯೋಗದಲ್ಲಿದ್ದರೆ, ಹಣ ಹೂಡಿಕೆ ಮಾಡುವ ಸ್ಥಿತಿಯಲ್ಲಿದ್ದರೆ VPFನಲ್ಲಿ ಹೂಡಿಕೆ ಮಾಡೋದು ತುಂಬಾ ಉತ್ತಮ. ಇದರಲ್ಲಿ ಹಲವಾರು ಅನುಕೂಲತೆಗಳಿವೆ. ಒಳ್ಳೆಯ ರಿಟರ್ನ್ಸ್ ಜೊತೆಗೆ ತೆರಿಗೆ ಉಳಿತಾಯದ ವಿಷಯದಲ್ಲಿ ಭಾರಿ ಉಳಿತಾಯವನ್ನು ನೀವು ಮಾಡಬಹುದು. ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಡೆಟ್ ಇನ್ಸ್ಟ್ರೂಮೆಂಟ್ಗಳಲ್ಲೂ ಕೂಡ ಹೂಡಿಕೆಯನ್ನು ಮಾಡಬೇಕು. VPFನಲ್ಲಿ ಹೂಡಿಕೆ ಮಾಡೋದು ಡೆಟ್ಗೆ ಪರ್ಯಾಯವಾಗಿರುತ್ತೆ. VPFನಲ್ಲಿ ಇನ್ವೆಸ್ಟ್ ಮಾಡಿದರೆ ನಿಮ್ಮ ನಿವೃತ್ತಿಯ ಸಮಯದಲ್ಲಿ ವಿಮೆಯ ರೀತಿ ಕೆಲಸವನ್ನು ಮಾಡುತ್ತೆ. ನಿವೃತ್ತಿ ವಯಸ್ಸನ್ನು ಆರಾಮವಾಗಿ ಕಳಿಬೇಕು ಅಂತಾದರೆ ಸಾಕಷ್ಟು ಹಣವನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ನಿವೃತ್ತಿಗೆ ನೀವು ಎಷ್ಟು ಬೇಗ ಹೂಡಿಕೆಯನ್ನು ಶುರು ಮಾಡ್ತೀರೋ
ಅಷ್ಟು ಹೆಚ್ಚು ಹಣ ಸಂಗ್ರಹ ಆಗುತ್ತೆ. ಇದರಿಂದ ನಿವೃತ್ತಿಯಲ್ಲಿ ನಿಮಗೆ ಹೆಚ್ಚು ಹಣ ಲಭ್ಯ ಆಗುತ್ತೆ. ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.